ಧರ್ಮವಂತ ಸೋದರ ಮಾವನಾದ ಅವರ ಆಶ್ರಯದಲ್ಲಿ ಬೆಳೆಯುತ್ತಿರುವ ನನ್ನ ಅಣ್ಣಂದಿರಾದ ಸಂತೋಷ್ ಮತ್ತೆ ಶೇಖರ್ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಅವರ ಜೀವನದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ನೋಡಿಕೊಳ್ಳೋ ಭಾರ ನಿನ್ನದಪ್ಪ ತಂದೆ, ನಿನ್ನದು. ನಮ್ಮ ಅಡಿಕೆ ತೋಟವನ್ನು ಕೊಂಚಾಕಿದಾರವ, ಕಡಿದು ಕೊಂಚಾಕಿದ್ದಾರೆ. ನಾವು ದುಡಿದ ಫಲ ವಿಫಲವಾಗಿ ಹೋಯ್ತವ, ವಿಫಲವಾಗಿ ಹೋಯ್ತು. ಅಯ್ಯೋ ದೇವ್ರೆ, ಅದು ಯಾವ ಚಾಂಡಲರ ಕೆಟ್ಟ ದೃಷ್ಟಿ ಬಿತ್ತಣ್ಣ ನಮ್ಮ ತೋಟದ ಮೇಲೆ. ಈಗ ಮುಂದೆ ನಮ್ಮ ಗತಿ ಏನಣ್ಣ? ಯಾರೋ ದುಷ್ಟರು ಎತ್ತರ ಹಚ್ಚರಾಗಿ ಬೆಳೆದು ಕಂಗೊಳಿಸುತ್ತಿದ್ದ ನಮ್ಮ ಅಡಿಕೆ ತೋಟವನ್ನು ಕಡಿದು ಹಾಕಿದ್ದಾರವ್ವ. ಫಲ ಬಿಡುವ ಮೊದಲ ಕತ್ತರಿಸಿ ಹಾಕಿದ್ದಾರವ್ವ, ಕತ್ತರಿಸಿ ಹಾಕಿದ್ದಾರೆ. ಅದು ಯಾವ ಚಾಂಡಲರು ಕತ್ತರಿಸಿ ಹಾಕಿದ್ರು ಅಂತ. ಅಣ್ಣ, ಮುಂದೆ ನಮ್ಮ ಗತಿ ಏನಣ್ಣ? ರೈತ ಸಂಘದ ಅಧ್ಯಕ್ಷನಾದ ನನ್ನ ಬೆಳವಣಿಗೆಯನ್ನು ಸಹಿಸದ ದುಷ್ಟರು ಈ ರೀತಿ ಮಾಡಿದ್ದಾರವ್ವ. ನಾನು ಊರಲ್ಲಿ ಮೀಸೆ ತಿರುವಿ ತಲೆ ಎತ್ತಿ ಓಡಾಡಬಾರದು, ನನ್ನ ಮೀಸೆ ಮಣ್ಣಾಗಲೇಬೇಕೆಂದು ಛಲ ತೊಟ್ಟು 6 ವರ್ಷಗಳ ಕಾಲ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಜೋಪಾನ ಮಾಡಿಕೊಂಡು ಬಂದ ಆ ಬೆಳೆಯನ್ನು ನಾಶ ಮಾಡಲು ಅವರಿಗೆ ಮನಸ್ಸಾದರೂ ಹೇಗೆ ಬಂದಿತ್ತವ, ಇದು ಹೇಗೆ ಬಂದಿತ್ತ? ಏಕೆ ಈ ಮನೆಯಲ್ಲಿ ನಿಮ್ಮ ಗೋಳಾಟ? ಮಾವ, ಯಾರೋ ನಮ್ಮ ಅಡಿಕೆ ತೋಟವನ್ನ ಕಡಿದು ಹಾಕಿ ನೆಲಸಮ ಮಾಡಿದಾರಂತೆ ಮಾವ, ನೆಲಸಮ ಮಾಡಿದಾರಂತೆ. ಸಾವಿತ್ರ, ಶಿವನೇ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೆಂದು ನನಗೇಕೆ ಈ ಶಿಕ್ಷೆ? ನಮ್ಮ ತೋಟದಲ್ಲಿ ಫಲ ಕೊಡುತ್ತಿರುವ ಅಡಿಕೆ ಮರದ ಚಂಡಿ ಕಡಿದ ಚಾಂಡಾಲರ ಕೈಗೆ ಕರಿ ನಾಗರ ಕಡಿಯಲಿ, ಬಿಳಿ ಚೇಳು ಕಚ್ಚಲಿ, ಅವರ ಬಾಳು ಹಾಳಾಗಲಿ. ಶೇಖರ್, ಧೈರ್ಯ ತಂದಕೋರಪ್ಪ, ಧೈರ್ಯ ತಂದಕೋ. ನಮ್ಮ ರಟ್ಟಿ ಗಟ್ಟಿಯಾಗಿದ್ದರೆ ಇದೇ ಭೂಮಿಯಲ್ಲಿ 10 ಬೆಳೆ ಬೆಳೆದು ಸೋಳವಂತೆ ಈ ಸಮಾಜಕ್ಕೆ. ಸಾವಿತ್ರ, ಬೇಡ, ಆ ದೇವರು ಕಷ್ಟದ ಮೇಲೆ ಕಷ್ಟ, ಬರೆಯ ಮೇಲೆ ಬರೆ ನಮಗ್ಯಾಕೆ ಹಾಕುತ್ತಿರುವನೋ ಒಂದೂ ತಿಳಿಯದಾಗಿದೆ. ಅದು ಅಲ್ಲದೆ ಮುಂದಿನ ವಾರ ನಡೆಯಬೇಕಿದ್ದ ನನ್ನ ಶೇಖರ್ನ ಮದುವೆ ಕೂಡ ಕ್ಯಾನ್ಸಲ್ ಆಗಿ ಹೋಗಿದೆ ಅಮ್ಮ, ಕ್ಯಾನ್ಸಲ್ ಆಗಿ ಹೋಗಿದೆ. ಮಾವ, ಏನು ಹೇಳ್ತಾ ಇರ್ತೀರ ನೀವು? ಏನೇ ಹೇಳ್ತಿರುವಿನಮ್ಮ, ಶೇಖರ್ನಿಗೆಂದು ಗುರುತಿಸಿದ ಹೆಣ್ಣು ಯಾವುದು ಆಮಿಷಕ್ಕೆ ಬಲಿಯಾಗಿ ಯಾವುದೋ ಪರಪುರುಷನನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾಳಂತೆ. ಮಾಮ, ಓಡಿ ಹೋದವಳು ಹೋದರೆ ಹೋಗಲಿ ಬಿಡಿ, ನನಗೇನು ಈಗ ಮದುವೆಯ ಅರ್ಜೆಂಟ್ ಇಲ್ಲ. ಈ ವರ್ಷ ಬಿಟ್ಟು ಮುಂದಿನ ವರ್ಷ ಬೇರೆ ಕನ್ನೆ ನೋಡಿ ಮದುವೆ ಮಾಡಿಕೊಂಡರಾಯ್ತು. ಹೌದು ಮಾವ, ಶೇಖರಣ್ಣ ಹೇಳ್ತಿರೋ ಹಾಗೆ ನಡೆದುಕೊಂಡ್ರೆ ಒಳ್ಳೆಯದು. ಲಗ್ನ ಫಿಕ್ಸ್ ಆಗಿ ಮದುವೆ ಪಂತಕ್ಕೆ ಹಚ್ಚಿ ಈಗ ಹುಡುಗಿ ಓಡಿ ಹೋಗಿದ್ದಾಳಂದ್ರೆ ನಮಗೆ ನಾಚಿಕೆ ವಿಷಯ. ಊರಲ್ಲಿ ನಮ್ಮ ಮಾನ ಕಡಿಮೆ ಆಗತ್ತೆ, ಆಡೋರ ಬಾಯಿಗೆ ಎಡಿ ಹಾಕ್ಬಿಡ್ತೀವಿ ಮಾವ. ಆಗುವುದಿಲ್ಲ, ಹಾಗೆ ಹೋಗಲಿ. ಹಾಗೆ ಹೋಗಿದೆ ಅಂದರೆ ಸಾವಿತ್ರ,
ಆಗಲಿ. ಮುಂದಿನ ಗುರು ಗೋವಿಂದನ ದಯವೊಂದಿರಲಿ. ಕಾರ್ಮೋಡ ಕವಿದ ನಮ್ಮ ಬಾಳಿಗೆ ಆ ಗುರು ಗೋವಿಂದನ ಆಶೀರ್ವಾದ ಇದ್ದೇ ಇರುತ್ತದೆ. ಸರಿಯಾದ ದಾರಿ ತೋರಿಸ್ತಾನೆ. ಶೇಖರ್ ಸಾವಿತ್ರಾಳನ್ನು ಕರೆದುಕೊಂಡು ಒಳಗೆ ನಡೆ. ನಾನು ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ. ನಮ್ಮ ತೋಟವನ್ನು, ಅಡಿಕೆ ತೋಟವನ್ನು ಕಡಿದು ಹಾಕಿದ ಚಾಂಡಾಲರನ್ನು ಹಿಡಿದು ಪತ್ತೆ ಹಚ್ಚಲು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟು ಬರುತ್ತೇನೆ. ನಿಲ್ಲು ಮಾವ, ಹಾಗಂದರೆ ಹೇಗಪ್ಪ? ಈಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲೇರೋದು ಬೇಡ ಮಾವ. ಹಾಗಂದರೆ ಹೇಗಪ್ಪ ಸಂತೋಷ್? ಈ ಸಂತೋಷನ ಮನಸ್ಸಿಗೆ ಸಂತೋಷವಾಗಬೇಕೆಂದರೆ ನಮ್ಮ ಅಡಿಕೆ ತೋಟದಲ್ಲಿ ಅಡಿಕೆ ಮರವನ್ನು ಒಂದೂ ಬಿಡದ ಚಂಡಾಡಿದ ಆ ಬಂಡ ಕಾಳಿಂಗರಾಯನ ರುಂಡವನ್ನು ಇದೇ ವಿಜಯದಿಂದ ಕತ್ತರಿಸಿ ನನ್ನ ಕೈಯಲ್ಲಿ ಹಿಡಿದುಕೊಂಡೆ ನಾನೇ ಪೊಲೀಸ್ ಸ್ಟೇಷನ್ಗೆ ಶರಣಾಗ್ತೇನೆ ಮಾಮ. ಹಾಗಂದುಕೊಳ್ಳಬೇಡ ಸಂತೋಷ್. ತಪ್ಪು ನಿರ್ಧಾರ ಮಾಡಿ ಕಾನೂನಿನ ಕೊಳಕ್ಕೆ ಶರಣಾಗಬೇಡ. ಎಲ್ಲದಕ್ಕೂ ರೀತಿ ನೀತಿಗಳಿವೆ. ಆ ನೀಚ ಕಾಳಿಂಗರಾಯನೇ ಈ ರೀತಿ ಮಾಡಿದ್ರು ಎಂಬುದಕ್ಕೆ ನಿನ್ನ ಹತ್ತಿರ ಸಾಕ್ಷಿ ಏನಾದರೂ ಇವೇನಪ್ಪ? ಮಾಮಾ, ಸಂತೋಷ ಹೇಳಿದ ಹಾಗೆ ನನಗೂ ಕೂಡ ಕಾಳಿಂಗರಾಯನ ಕೈವಾಡ ಇರಲೇಬೇಕೆಂದು ಸಂಶಯ ಬರ್ತಾ ಇದೆ. 3 ಬಾರಿ ಭೂಮಿ ಸರ್ವೆ ಮಾಡಿಸಿದ್ರು ತನ್ನ ಹಠವನ್ನೇ ಸಾಧಿಸುತ್ತಿದ್ದಾರೆ ನಮ್ಮ ವಿರುದ್ಧ. ಹಾಗಂದುಕೊಳ್ಳಬಾರದು ಶೇಖರ್. ಆಗುವುದಿಲ್ಲ. ಆಗಲಿ. ಹಾಗೆಲ್ಲ ಕಂಡವರ ಮೇಲೆ ಸಂಶಯ ಪಡುವುದು ಸರಿಯಲ್ಲ. ತಾಳಿದವನು ಬಾಳಿಯಾನು. ಸಂತೋಷ್, ನೀನು ವಿದ್ಯಾವಂತನಾಗಿ ದೊಡ್ಡ ಸರಕಾರಿ ನೌಕರಿ ಮಾಡಬೇಕೆಂದು ಕನಸು ಕಾಣುತ್ತಿರುವ ನೀನು ಈ ಕೊಲೆಯ ಕಳಂಕದ ರಕ್ತ ಕೈಗೆ ಹಚ್ಚಿಕೊಳ್ಳದಿರು. ದುರಂತಕ್ಕೆ ದೈವವೇ ಉತ್ತರಿಸುತ್ತದೆ. ನಾನೀಗ ಶೇಖರ್ನಿಗೆಂದು ಗುರುತಿಸಿದ ಹೆಣ್ಣನ್ನು, ನನ್ನ ಮಿತ್ರನ ಮಗಳಾದ ಊರ್ಮಿಳವನ್ನು ನಿಶ್ಚಿತಾರ್ಥ ಮಾಡಿಕೊಳ್ಳಲು ವಿಚಾರಿಸಿಕೊಂಡು ಬರುತ್ತೀನಿ. ಮಾವ, ಅಣ್ಣನ ಮದುವೆಯ ಸಂಭ್ರಮದಲ್ಲಿ ಈ ನನ್ನ ತಂಗಿಗೂ ಒಳ್ಳೆ ಡಾಕ್ಟರ್ ರಾಜ್ಕುಮಾರ್ನಂತ ಹೊರ ಹುಡುಕಿ ಬಿಡು ಮಾವ. ಹೋಗೋಣ. ಇಷ್ಟು ಬೇಗ ನನಗೆ ಮದುವೆ ಬೇಡ. ಮತ್ತೆ ಯಾವಾಗಮ್ಮ? ಹಣೆ ಬರ ಕೂಡಿ ಬಂದಾಗ. ಓ, ವಸಂತ ಕಾಲ ಕೂಡಿ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಭಾಗ್ಯ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೆಂದಿಗೂ, ಹಾರೈಸುವೆ ನಾನೆಂದಿಗೂ. ಒಂದು ಸರಿ ಜೋಡಿ ಬೇಕೇನೋ ಕೇಳು, ಮಧುಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು, ಬೇಕೇನು ವಜ್ರದ ಸರವು, ಬೇಕೇನು ಮುತ್ತುದ ಸರವು.
ಮಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೆಂದಿಗೂ. ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ದೀಪಾವಳಿ ಗೋವಿಂದ ಲೀಲಾವಳಿ ತನ್ನ ಮಗುವಾದನು ನಮಗೆ ಬೆಳಕಾದನು. ವ್ಯಕ್ತಿ ಬರುವ ಜೋರು ನೋಡು, ಕೆಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಧ್ವನಿ, ನಿನ್ನ ಇಚ್ಛೆಯಿಂದ ಶೇಖರ ಬೆಳೆದ ತೋಟವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಟ್ಟೆ. ನಾನೀಗ ಊರಿನಲ್ಲಿರುವುದಿಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಬರುತ್ತೇನೆ. ಹಾಗೆ ಮಾಡು ಬರ್ಮ್ಯಾ, ಹಾಗೆ ಮಾಡು. ಆನಂದ ಪರಮಾನಂದ. ಈ ಊರಿನಲ್ಲಿ ರೈತ ಸಂಘಟನೆ ಕಟ್ಟಿಕೊಂಡು ಅಧ್ಯಕ್ಷನಾಗಿ ನಾನು ಇಡುತ್ತಿರುವ ಪ್ರತಿಯೊಂದು ಹೆಜ್ಜೆ ಮುಳ್ಳಾಗಿ ಚುಚ್ಚುತ್ತಿರುವೆಯಾ?
ಹುಚ್ಚ ಸೊಳೆ ಮಗನೇ ನನಗೆದುರು ನಿಂತು ಗರ್ವದಿಂದ ಗರ್ಜಿಸಿದ ತಪ್ಪಿಗೆ ನಿನ್ನ ಎದೆ ಎತ್ತರ ಬೇದ ಹಚ್ಚ ಹಸಿರಾದ ಅಡಿಕೆಯ ತೋಟ ನಿರ್ನಾಮವಾಯಿತು. ನಿನ್ನ ಲಗ್ನಕ್ಕೆ ವಿಘ್ನ ಬಂದಿತು. ನಿನ್ನ ಸಂಸಾರಕ್ಕೆ ಬರಸಿಡಿಲೇ ಬಂದಂತಾಯಿತು. ಈಗ ಹೇಗಾಯ್ತು ಶೇಖರ್ ನಿನ್ನ ಸ್ಥಿತಿಗತಿ? ಈ ಕಳನಾಯಕನನ್ನು ಎದುರು ಹಾಕಿಕೊಂಡ ತಪ್ಪಿಗೆ ಪ್ರತಿಕಾರವೇನಂತ ಅರ್ಥ ಮಾಡಿಕೊಂಡು ಸುಮ್ಮನೆ ಮನೆಯಲ್ಲಿ ಮಲ್ಕೊಂಡ್ರೆ ಒಳ್ಳೆಯದು ಮಗನೇ. ಅದನ್ ಬಿಟ್ಟು ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ಮುಯ್ಯಿಗೆ ಮುಯ್ಯ ಅಂತ ನನ್ನ ಎದುರು ನಾನು ಸಾಮಾನ್ಯ ಮನುಷ್ಯನಲ್ಲ, ಸರ್ಪ, ಕೆರಳಿದ ಕಾಳಿಗೆ ಸರ್ಪ. ಅರ್ಥಾರ್ಥ ರಾಕ್ಷಸ, ನರ ರಾಕ್ಷಸ, ನಿನ್ನಂತ ಬಡಬಿಕಾರಿಗಳ ಕುತ್ತಿಗೆಯ ಮೇಲೆ ಕಾಟ ಹಿಕ್ಕಿನಿಂದ ಬಾಕಿ ಪಡೆಯುವುದೇ ನನ್ನ ಹಠ. ಹಠ ಮತ್ತು ಚಟ ಒಂದಾದ್ರೆ ವೈರಿಗಳನ್ನು ಗತ ಸೇರುವವರೆಗೂ ಬಿಡಲಾರ ಈ ಕಲ್ಲ ಹೃದಯದ ಕಾಳಿಂಗರಾಯ. ಕುಂಟ ನಾಯಿ ಗಂಟೆ ಬಿದ್ದಂಗ ನನ್ನ ಹಿಂದ ಬಿದ್ದಿರ್ತೀರಿ ಅಲ್ಲೋ ನಿಮ್ಮ ಅವ್ರ. ನಮಸ್ಕಾರ ರೀ ದಣಿ. ನಮಸ್ಕಾರ ಕಿತಾಪತಿ. ಏನಾಯ್ತು? ಆ ಸೋಮನಾಥನ ಸೊಸೆ ಶೇಖರನ ಮುದ್ದಿನ ತಂಗಿಯನ್ನು ನನಗೆ ದಾರಿ ಎರೆದು ಕೊಡುವ ವಿಷಯ ನೋಡ್ರಿ ದಣ್ಯಾರ, ಮೊದ್ಲೇ ಮಾತು ಅವ್ರು ನಿಮ್ ಜೊತೆ ಸಂಬಂಧ ಬೆಳೆಸ ಗಿರಾಕಿನ ಅಲ್ಲ. ಸುಮ್ಮನ ಕೇಳಿ ಮನಸ್ಸು ಹೊಲಸು ಮಾಡೋದು ಬೇಡ ಅಂತ ನನ್ನ ವಿಚಾರಪ್ಪ. ಇದಕ್ಕೆ ಆ ಸುರಲೋಕ ಸುಂದರಿ ಅಚ್ಚ ಕನ್ನಡ ಗರತಿ ಸಾವಿತ್ರಿ ಏನು ಹೇಳಿದಳು? ದಣ್ಯಾರ, ಇದಕ್ಕ ಹುಡುಗಿ ಹೂನು ಅನ್ಲಿಲ್ಲ, ಹೂನು ಅನ್ಲಿಲ್ಲ. ಮೇಲಾಗಿ ಮೊನ್ನೆ ನೀವು ಅವ್ರ ಮನ್ಯಾಗ ಒಂದು ಹಚ್ಚಿರಲ್ರಿ ಬೆಂಕಿನ, ಅದು ದಗ 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 ಅಂತ ಉರಿಯಾಕತ್ತೈತಿ. ತೋಟ ಹಾಳಾಗಿದ್ದು ಒಂದು ಸಂಕಟ, ಆದ್ರ ಅವ್ರ ಅಣ್ಣನ ಶೇಖರ ಮದುವೆ ಕ್ಯಾನ್ಸಲ್ ಆಗಿದ್ದು ಇನ್ನೊಂದು ಸಂಕಟ. ಇಂಥದ್ರಾಗ ನಾ ಅವ್ರ ಅಣ್ಣ ತಮ್ಮನಿದ್ರಿ ಪದೇ ಪದೇ ನಿಮ್ಮ ಮದುವೆ ವಿಷಯ ಮಾತಾಡಕ್ ಹೋದ್ರ ಅವ್ರ ಅಣ್ಣ ತಮ್ಮ ಸೇರಿ ನನ್ನ ಎದಿ ಮ್ಯಾಗಲ ಹಂಗಿ ಹಿಡ್ದು ನೆಲಕ್ಕೆ ಕೆಡಿವಿ ದನ ಬಡ್ದಾರಂತ ನಾ ಅವ್ರ ಮನೆ ಸನೇಕ ಹೋಲಿಲ್ರಿ ಅಪ್ಪ. ಅಲ್ಲೇ ಮಗ್ಗಲ್ದಾಗ ಮಂಜುಳಾ ಮನಿ ಐತ್ರಿ, ಆಕಿ ಮಗಳ ಬಾರಿ ಮಸ್ತ್ ಅದಾಳ್ರಿ ಅಪ್ಪ. ಆಕಿನ ಕೇಳೋಣ ಅಂತ ಅವ್ರ ಮನೆ ಬಾಗಲ ಮಠ ಹೋದ್ನಿರಿ. ಅವ್ರ ಮನೆ ಮುಂದಿದ್ದ ನಾಯಿ ನನ್ನ ಯಜ್ಞೋ ಬೀದ್ನೋ ಅಂತ ಇಲ್ಲಿ ಮಠ ಓಡ್ಸ್ಕೊಂಬಂದವ್ರಿ ಅಪ್ಪ. ಮೊಣಕಾಲೆಲ್ಲ ಕೆತ್ಯಾವ್ರಿ. ಹಿಂಗಾದ್ರ ಹೆಂಗೋ ನನ್ನ ಗತಿ? ಗಣ್ಯರ, ನೀವು ಟೆನ್ಷನ್ ತಗೋಬೇಡ್ರಿ, ನಾ ಇರಬೇಕಾರ ಇನ್ನೊಂದ್ 2-3 ಸೀಸನ್ ಹಿಂಗ ಮುಂದುವರಿ. ಬೇಕಾದ್ರೆ ನಮ್ ಧಾರವಾಡ ದ್ಯಾಮಕ್ಕ, ಮಂಗಳೂರು ಮಾಲಕ್ಕ ಅದಾರಲ್ಲ, ವಾರದಾಗ 1-2 ಸಲ ಅವ್ರ ಕೈ ರುಚಿ ನೋಡ್ರಲ್ಲ, ತಪ್ಪೇನೈತಿ? ಆಯ್ತು ಕಿತಾಪತಿ, ನೀ ಹೇಳಿದಂತೆ ಆಗಲಿ. ಆದರೆ ಆ ಕೆಂಪು ಮೋತಿಯ ಸಾವಿತ್ರಿ ಎಂಬ ಅರಗಿಣಿಯನ್ನು ನನ್ನ ಅರಮನೆಯ ಪ್ರೇಮ ಪಂಚರದಲ್ಲಿ ತಂದು ಬಂಧಿಸಲು ಪ್ರಯತ್ನಿಸುತ್ತೇನೆ. ಇದಕ್ಕೆ ಅವಳು ಒಂದು ವೇಳೆ ಒಪ್ಪಿದ್ರೆ ಬಲಾತ್ಕಾರ ಮಾಡಿ ಆದರೂ ಅವಳ ದೇಹದ ಸವಿದು ಅದರ ಅಮೃತವನ್ನು ಉಂಡು ಎಂಜಲದ ತಟ್ಟೆಯನ್ನು ತಿಪ್ಪಿಗೆ ಬಿಸಾಕದಿದ್ರೆ ನನ್ನ ಹೆಸರು ಕಾಳಿಂಗರಾಯನೇ ಅಲ್ಲ. ಕಿತಾಪತಿ,
ಆ ರಾಮಧ್ವನಿಂದ ಬರಬೇಕಾದ ಹಣದ ಲೆಕ್ಕಾಚಾರ ಏನಾಯ್ತು? ಯಪ್ಪ ಅದನ್ನ ಏನ ಕೇಳ್ತಿದ್ದಣಿ, ನಾವು ರೊಕ್ಕ ಕೊಟ್ಟು ಕಾಡಾಕತ್ತ ಕಾಟಕ 3 ತಿಂಗಳದಿಂದ ರಾಮಜನ ಸತ್ತಾನ. ಇನ್ನು ನಿಮ್ಮ ರೊಕ್ಕ ಎಲ್ಲಿ ಕೊಡ್ಬೇಕು? ಅವನು ಮಣ್ಣು ತಂದ ಕೊಡ್ಬೇಕು ನಿಮ್ಮ ಕೈಯಾಗ. ಅವಿವೇಕಿ, ಅವ ಸತ್ರ ಏನಾಯ್ತು? ಇನ್ನು ಅವನ ಮುದ್ದಿನ ಮಗಳು ಊರ್ಮಿಳ, ಊರ್ಮಿಳ ಇದ್ದಾಳಲ್ಲ, ಅದಾಳ್ರಿ, ಅವಳಿಂದ ವಸೂಲಿ ಮಾಡಿಕೊಂಡು ಬರೋಣ. ನಡಿಯೋ, ಹೋಗೋಣ. ಬರ್ರಿ ತಣಿ. ಆ ರಾಮಜ್ಜ ರೊಕ್ಕ ಕೊಡೋ ಮುನ್ನ ಬಾಂಡ್ ಪೇಪರ್ ಮ್ಯಾಗ ಹಬ್ಬಟ್ಟು ಒತ್ತಿಸ್ಕೊಂಡಿದ್ವಲ್ಲ, ಆ ಪೇಪರಿನ ನನ್ನ ಹತ್ರನ ಇಟ್ಕೊಂಡನಿ. ಬರ್ರಿ ಹೋಗೋಣ. ಹಾಗೆ ಮಾಡೋಣ. ಬಡವರಿಗೆ ಭಸ್ಮಾಸುರ, ರೈತರಿಗೆ ರಾಕ್ಷಸ, ಮಹಿಳೆಯರಿಗೆ ಕಾಮಕನಾಗಿ ಕಾಡುತ್ತಾ ಕರ್ಮಕಾಂಡವನ್ನೇ ಸೃಷ್ಟಿ ಮಾಡಿ ಈ ಭೂಗರ್ಭದಲ್ಲಿ ನಿರ್ಭಯವಾಗಿ ಕಪಟತನದ ಸಾಮ್ರಾಜ್ಯವನ್ನೇ ಕಟ್ಟಿ ಚಾಂಡಾಲ ಚಕ್ರವರ್ತಿಯಾಗಿ ನಿನ್ನಾಟವನ್ನು ಮುಂದುವರಿಸಿ ದೀನ ದಲಿತರ ಹೊಟ್ಟೆಯ ಮೇಲೆ ಹೊಡೆದು ನೆತ್ತಿ ಮೇಲೆ ಕಾಲಿಟ್ಟು ಚಕ್ಕರಿಸಿ ತೆರಳಿ ನಿಂತರೆ ಕೊನೆಗೊಂದು ದಿನ ನಿನಗೆ ದುರ್ಮರಣವೇ ಗತಿ ಕಾಳಿಂಗರಾಯ. ಇದನ್ನರೆತು ನಡೆದರೆ ಮಾನವ, ಮರೆತು ನಡೆದರೆ ದಾನವ. ಸಿಡಿ ಮದ್ದಿನಂತೆ ಸಿಡಿಸಿ ಸದ್ದು ಮಾಡಿದರೆ ಸುದ್ದೊಡಗಿಸುವುದೇ ನನ್ನ ದೊಡ್ಡ ಗುಣ. ಪುಂಡರ ಗುಂಪು ಕಟ್ಟಿಕೊಂಡು ಪುಂಡೋಟಿಕೆ ಮಾಡುವವರನ್ನು ಕ್ಷಮಿಸುವ ಶಕ್ತಿ ನನಗೆ ಆ ದೇವರು ಕೊಟ್ಟಿಲ್ಲ. ನಾನೊಬ್ಬ ಅಂಜದ ಗಂಡು, ಬೆಂಕಿಯ ಚೆಂಡ. ಓದಿಗೆ ಬಿದ್ದು ವಾದ ಮಾಡಿ ಹೆಮ್ಮೆಯಿಂದ ನಾನೇ ಗೆದ್ದೆ ಎಂದು ಕೈ ಮೇಲೆತ್ತಿ ಹೋರಾಡುವವರ ಹಣೆಗೆ ಗುಂಡಿಟ್ಟು ಬಾಯಲ್ಲಿ ರಕ್ತ ಕಟ್ಟಿಸುವುದೇ ಈ ಹೆಣ್ಣಿನ ಕೋಟಿನ ಕೊನೆಯ ತೀರ್ಪ.